ಅಮೆಜಾನ್ ಫಾರೆಸ್ಟ್ ವಿಸ್ಮಯಗಳ ಲೋಕ. ವಿಶ್ವದ ಅತಿ ಸುಂದರ ಮತ್ತು ಅಷ್ಟೇ ಭಯಾನಕವಾದ ಪ್ರದೇಶ. 100 ಅಡಿಗಳಷ್ಟು ಉದ್ದವಿರುವ ಹಾವುಗಳು ಮತ್ತು ಮನುಷ್ಯರನ್ನೇ ಬೇಟೆಯಾಡುವ ಡಾಲ್ಫಿನ್ಗಳಂಥ ಅಪಾಯಕಾರಿ ಜೀವಿಗಳು ವಾಸಿಸುವ ಪ್ರದೇಶ. ಸೂರ್ಯನ ಬೆಳಕು ನೆಲಕ್ಕೆ ಬೀಳದೇ ಇರುವಷ್ಟು ದಟ್ಟಣೆ. ಆ ಕಾಡಿನ ಒಳಗೆ ನುಕ್ಕರೆ ಸಾವಿರಾರು ವರ್ಷಗಳಷ್ಟು ಹಿಂದೆ ಹೋದಂತೆ ಭಾಸವಾಗುವ ಪ್ರದೇಶ. 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದಿಯುವಂಥ ನದಿ. ಹೀಗೆ ಹಲವಾರು ರಹಸ್ಯಗಳನ್ನು ಮತ್ತು ವಿಸ್ಮಯಗಳನ್ನು ತನ್ನ ಮಡಿಲಲ್ಲಿ ಹೊತ್ತಿರುವ ವಿಶ್ವದ ಅತ್ಯಂತ ಅಪಾಯಕಾರಿಯಾದ ಅಮೆಜಾನ್ ಫಾರೆಸ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಅಮೆಜಾನ್ ಫಾರೆಸ್ಟ್ ಬಗೆಗಿನ ನೀವರಿಯದ ಕೆಲವೊಂದು ವಿಸ್ಮಯಕಾರಿ ವಿಷಯಗಳನ್ನು ನಿಮಗೆ ತಿಳಿಸುತ್ತೇನೆ. ಈ ವಿಷಯಗಳು ನಿಮ್ಮನ್ನು ನಿಬ್ಬೆರಗೊಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಗೆಳೆಯರೇ, ಅಮೆಜಾನ್ ಫಾರೆಸ್ಟ್ ಎಷ್ಟು ವಿಶಾಲವಾಗಿದೆ ಎಂದರೆ ಇದು ಬ್ರೆಜಿಲ್, ಕೊಲಂಬಿಯಾ, ಪೆರು ದೇಶಗಳಲ್ಲಿ ಶುರುವಾಗಿ ದಕ್ಷಿಣ ಅಮೆರಿಕಾದ ದೇಶಗಳಲ್ಲಿ ಬಂದು ಮುಗಿಯುತ್ತದೆ. ಒಂದು ಅಂದಾಜಿನ ಪ್ರಕಾರ ಈ ಅಮೆಜಾನ್ ಫಾರೆಸ್ಟ್ನಲ್ಲಿ ನಮ್ಮ ಭಾರತ ದೇಶದಂಥ 2 ದೇಶ ಮತ್ತು ಪಾಕಿಸ್ತಾನದಂಥ 7 ದೇಶಗಳನ್ನು ಸೇರಿಸಬಹುದು. ಇದು ನಮ್ಮ ಭೂಮಿಯ 6.7 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ಜಾಗವನ್ನು ಆವರಿಸಿದೆ. ಈ ಅಮೆಜಾನ್ ಫಾರೆಸ್ಟ್ ಎಷ್ಟು ವಿಶಾಲವಾಗಿದೆಯೋ ಅಷ್ಟೇ ದಟ್ಟವಾಗಿದೆ ಮತ್ತು ನಿಗೂಢವಾಗಿದೆ. ಇಲ್ಲಿ ವರ್ಷದ 365 ದಿನವೂ ಮಳೆಯಾಗುವುದರಿಂದ ಇದನ್ನು ಅಮೆಜಾನ್ ರೈನ್ ಫಾರೆಸ್ಟ್ ಕೂಡ ಎಂದು ಕರೆಯಲಾಗುತ್ತದೆ. ಇಲ್ಲಿರುವ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನೆಂದರೆ, ಸಾಮಾನ್ಯವಾಗಿ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಮರಗಿಡಗಳು ಹೀರಿಕೊಂಡು ಆಕ್ಸಿಜನ್ನು ಪ್ರೊಡ್ಯೂಸ್ ಮಾಡುತ್ತವೆ. ಈಗ ನೀವೆಲ್ಲರೂ ಉಸಿರಾಡುತ್ತಿರುವ ಆಕ್ಸಿಜನ್ನ 20% ಇದೇ ಅಮೆಜಾನ್ ಫಾರೆಸ್ಟ್ನಿಂದ ಬಿಡುಗಡೆಯಾಗುತ್ತದೆ. ಅಮೆಜಾನ್ ರೈನ್ ಫಾರೆಸ್ಟ್ನಲ್ಲಿ ಸುಮಾರು 1100 ನದಿಗಳಿವೆ. ಇದರ ಜೊತೆ ವಿಶ್ವದ 2ನೇ ಅತಿ ದೊಡ್ಡ ನದಿಯಾದ ಅಮೆಜಾನ್ ರಿವರ್ ಕೂಡ ಇಲ್ಲೇ ಇದೆ. ಇದು ಬರೋಬ್ಬರಿ 6400 ಕಿಲೋಮೀಟರ್ ಉದ್ದವಿದೆ. ಈ ನದಿಯು ಎಷ್ಟು ಸುಂದರವಾಗಿದೆಯೋ ಇದಕ್ಕಿಂತ 100 ಪಟ್ಟು ಅಷ್ಟೇ ಅಪಾಯಕಾರಿಯಾಗಿದೆ. ಈ ನದಿಯಲ್ಲಿ ಪ್ರಪಂಚದ ಅತಿ ಭಯಂಕರವಾದ ಜೀವಿಗಳು ವಾಸಿಸುತ್ತವೆ ಮತ್ತು ಈ ಜೀವಿಗಳು ಅಮೆಜಾನ್ ರೈನ್ ಫಾರೆಸ್ಟ್ ಬಿಟ್ಟರೆ ವಿಶ್ವದ ಮತ್ತೆಲ್ಲೂ ಕಾಣಸಿಗುವುದಿಲ್ಲ. ಉದಾಹರಣೆಗೆ ಪಿಂಕ್ ಡಾಲ್ಫಿನ್ಗಳು. ಈ ಪಿಂಕ್ ಡಾಲ್ಫಿನ್ಗಳು 10 ಫೀಟ್ ಉದ್ದ ಮತ್ತು 200 kgಯಷ್ಟು ಭಾರವಾಗಿರುತ್ತವೆ. ಸಾಮಾನ್ಯವಾಗಿ ಡಾಲ್ಫಿನ್ಗಳು ಮನುಷ್ಯರ ಜೊತೆ ಆಟವಾಡುವುದನ್ನು ನೀವು ನೋಡಿರುತ್ತೀರಿ. ಆದರೆ ಈ ಪಿಂಕ್ ಡಾಲ್ಫಿನ್ಗಳು ಎಷ್ಟು ಅಪಾಯಕಾರಿಯಾಗಿವೆ ಎಂದರೆ ಇವುಗಳು ಮನುಷ್ಯರನ್ನು ಕೂಡ ತಮ್ಮ ಶಿಕಾರಿಯನ್ನಾಗಿಸುತ್ತವೆ. ಮತ್ತು ಈ ನದಿಯಲ್ಲಿ ಮಾತ್ರ ಕಂಡುಬರುವ ಒಂದು ಜಾತಿಯ ಮೀನು, ಇವುಗಳನ್ನು ಎಲೆಕ್ಟ್ರಿಕ್ ಈಲ್ ಎಂದು ಕರೆಯುತ್ತಾರೆ. ಇವುಗಳು ತಮ್ಮನ್ನು ರಕ್ಷಿಸಿಕೊಳ್ಳಲು ಮತ್ತು ಆಕ್ರಮಣ ಮಾಡಲು ತಮ್ಮ ಶರೀರದಿಂದ ಎಲೆಕ್ಟ್ರಿಕ್ ಕರೆಂಟನ್ನು ಬಿಡುಗಡೆ ಮಾಡುತ್ತವೆ. ಒಂದು ಅಂದಾಜಿನ ಪ್ರಕಾರ ಈ ಮೀನುಗಳು ಬಿಡುಗಡೆ ಮಾಡುವ ಎಲೆಕ್ಟ್ರಿಕ್ ಕರೆಂಟ್ ಬರೋಬ್ಬರಿ 800 ವೋಲ್ಟ್ಗಳಿಗೆ ಸಮವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಇವುಗಳು ಎಷ್ಟು ಅಪಾಯಕಾರಿಯಾಗಿವೆ ಎಂದರೆ ದೊಡ್ಡ ದೊಡ್ಡ ಮೊಸಳೆಗಳನ್ನು ಇವುಗಳು ಒಂದೇ ಸೆಕೆಂಡಿನಲ್ಲಿ ಸಾಯಿಸಿಬಿಡುತ್ತವೆ. ಇಂಥ ಅಪಾಯಕಾರಿಯಾದ ಅಮೆಜಾನ್ ರೈನ್ ಫಾರೆಸ್ಟ್ನಲ್ಲಿ ಒಂದು ಭಯಾನಕವಾದ ನದಿಯು ಕೂಡ ಹರಿಯುತ್ತಿದ್ದು, ಒಂದು ವೇಳೆ ಈ ನದಿಯಲ್ಲಿ ಯಾವುದಾದರೂ ಪ್ರಾಣಿ ಪಕ್ಷಿ ಬಿದ್ದರೆ ಅದು ಜೀವಂತ ಕುದ್ದು ಬಿಡುತ್ತದೆ. ಈ ನದಿಯು 7 ಕಿಲೋಮೀಟರ್ ಉದ್ದವಿದೆ ಮತ್ತು 100 ಫೀಟ್ ಅಗಲ, 20 ಫೀಟ್ ಆಳವಿದೆ. ಇದರ ಅವರೇಜ್ ಬಾಯ್ಲಿಂಗ್ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್. ಇದನ್ನು ಬಾಯ್ಲಿಂಗ್ ರಿವರ್ ಎಂದು ಕರೆಯುತ್ತಾರೆ. ಇಂಥ ಹಲವಾರು ವಿಸ್ಮಯಗಳನ್ನು ಹೊಂದಿರುವ ಈ ಅಮೆಜಾನ್ ರೈನ್ ಫಾರೆಸ್ಟ್ನಲ್ಲಿ ಇದುವರೆಗೆ 44,000 ಜಾತಿಯ ಸಸ್ಯಗಳು, 13,000 ಜಾತಿಯ ಪಕ್ಷಿಗಳು, 22,000 ಜಾತಿಯ ಮೀನುಗಳು, 380 ಜಾತಿಯ ಸರೀಸೃಪಗಳು ಮತ್ತು 25 ಲಕ್ಷ ಜಾತಿಯ ಕೀಟಾಣುಗಳನ್ನು ಇದುವರೆಗೆ ಶೋಧಿಸಲಾಗಿದೆ. ಮತ್ತು 3 ಮಿಲಿಯನ್ಗಳಿಗಿಂತ ಹೆಚ್ಚು ಜಾತಿಯ ಜೀವಿಗಳು ಇನ್ನೂ ಶೋಧನೆಯ ಹಂತದಲ್ಲಿವೆ ಎಂದು ಹೇಳಲಾಗುತ್ತದೆ. ಅಮೆಜಾನ್ ರೈನ್ ಫಾರೆಸ್ಟ್ ಎಷ್ಟು ಅಪಾಯಕಾರಿಯಾಗಿದೆ ಎಂದರೆ ಇಲ್ಲಿ ಜೀವಿಗಳು ಪ್ರತಿನಿತ್ಯ ಜೀವಿಸಲು ಸಾವು ಬದುಕಿನ ನಡುವೆ ಹೋರಾಡಬೇಕಾಗುತ್ತದೆ. ಇಂತಹ ಅಪಾಯಕಾರಿ ಜೀವಿಗಳಲ್ಲಿ ಒಂದಾದ ಗ್ರೀನ್ ಅನಾಕೊಂಡಾ ಹಾವುಗಳು ಇಲ್ಲಿ ಕಂಡುಬರುತ್ತವೆ. ಈ ಹಾವುಗಳು ಅಮೆಜಾನ್ ರೈನ್ ಫಾರೆಸ್ಟ್ ಬಿಟ್ಟರೆ ಮತ್ತೆಲ್ಲೂ ಕಾಣಸಿಗುವುದಿಲ್ಲ ಎಂಬುದು ಇಲ್ಲಿರುವ ವಿಶೇಷ. ಈ ಹಾವುಗಳು ಸಾಮಾನ್ಯವಾಗಿ 100 ಫೀಟ್ ಉದ್ದ ಮತ್ತು 250 kgಯಷ್ಟು ಭಾರವಿರುತ್ತವೆ. ಈ ಹಾವುಗಳು ಎಷ್ಟು ಅಪಾಯಕಾರಿಯಾಗಿವೆ ಎಂದರೆ ಇವುಗಳು ದೊಡ್ಡ ದೊಡ್ಡ ಪ್ರಾಣಿಗಳು ಎಂದರೆ ಜಿಂಕೆ, ಕರಡಿ ಹಾಗೂ ಮನುಷ್ಯರನ್ನು ಕೂಡ ಒಂದೇ ಸಲಕ್ಕೆ ನುಂಗಿ ಹಾಕುತ್ತವೆ. ಹಾಗೂ ಇಂಥ ಸಾವಿರಾರು ಹಾವುಗಳು ಅಮೆಜಾನ್ ನದಿಯಲ್ಲಿ ವಾಸಿಸುತ್ತವೆ ಎಂಬುದು ಇಲ್ಲಿರುವ ವಿಶೇಷ. ಇಂಥ ಅಪಾಯಕಾರಿಯಾದ ಜೀವಿಗಳು ವಾಸಿಸುವ ಈ ಅಮೆಜಾನ್ ಫಾರೆಸ್ಟ್ನಲ್ಲಿ ಒಂದು ವಿಶೇಷ ಜಾತಿಯ ಕಪ್ಪೆಗಳು ಕಾಣಸಿಗುತ್ತವೆ. ಇವುಗಳ ವಿಶೇಷತೆ ಏನೆಂದರೆ ಇವುಗಳ ದೇಹವು ಪೂರ್ತಿಯಾಗಿ ಪಾರದರ್ಶಕವಾಗಿದ್ದು ಇವುಗಳ ಹಾರ್ಟ್ ಬೀಟ್, ಲಂಗ್ಸ್ ಮತ್ತು ಇಂಟರ್ನಲ್ ಬಾಡಿ ಆರ್ಗನ್ಸ್ಗಳನ್ನು ಸುಲಭವಾಗಿ ಬರಿಗಣ್ಣಿನಲ್ಲಿ ನೋಡಬಹುದಾಗಿದೆ. ಇಂಥ ದಟ್ಟವಾದ ಮತ್ತು ಭಯಾನಕವಾದ ಅಮೆಜಾನ್ ರೈನ್ ಫಾರೆಸ್ಟ್ನಲ್ಲಿ ಎಷ್ಟು ಅಪಾಯಕಾರಿಯಾದ ಪ್ರಾಣಿಗಳಿವೆಯೋ ಅಷ್ಟೇ ಅಪಾಯಕಾರಿಯಾದ ಕೀಟಾಣುಗಳಿವೆ. ಇಂಥ ಕೀಟಾಣುಗಳಲ್ಲಿ ಒಂದಾದ ಬುಲೆಟ್ ಆ್ಯಂಟ್ಗಳು ಕೂಡ ಇಲ್ಲಿ ಕಂಡುಬರುತ್ತವೆ. ಈ ಇರುವೆಗಳು ಸಾಮಾನ್ಯ ಇರುವೆಗಳಿಂದ 4 ರಿಂದ 5 ಪಟ್ಟು ದೊಡ್ಡದಾಗಿರುತ್ತವೆ ಮತ್ತು ಒಂದು ವೇಳೆ ಈ ಇರುವೆಗಳು ಯಾರಿಗಾದರೂ ಕಚ್ಚಿದರೆ ಅವರು ಕಚ್ಚಿದ ನೋವಿಗೆ ಸಾಯಲೂಬಹುದು.
ಈ ನೋವು ಗನ್ನಿಂದ ಫೈರ್ ಮಾಡಿದ ಬುಲೆಟ್ ದೇಹಕ್ಕೆ ತಗುಲಿದಾಗ ಆಗುವ ನೋವಿಗೆ ಸಮವಾಗಿರುತ್ತದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಇದರ ಜೊತೆ ಈ ಅಮೆಜಾನ್ ರೈನ್ ಫಾರೆಸ್ಟ್ನಲ್ಲಿ ಒಂದು ವಿಶಿಷ್ಟ ಜಾತಿಯ ಹಲ್ಲಿಗಳು ಕಾಣಸಿಗುತ್ತವೆ. ಇವುಗಳು 3 ಫೀಟ್ ಉದ್ದವಿರುತ್ತವೆ ಮತ್ತು ಇವುಗಳ ವಿಶೇಷತೆ ಏನೆಂದರೆ ಇವುಗಳು ಆಕ್ರಮಣ ಮತ್ತು ತಮ್ಮನ್ನು ರಕ್ಷಿಸಿಕೊಳ್ಳಲು ನೀರಿನ ಮೇಲೆ ನಡೆದುಕೊಂಡು ಹೋಗುತ್ತವೆ. ಈ ವಿಶಾಲವಾದ ಅಮೆಜಾನ್ ರೈನ್ ಫಾರೆಸ್ಟ್ನಲ್ಲಿ 2 ಕಿಲೋಮೀಟರ್ಗಿಂತ ಹೆಚ್ಚು ಉದ್ದವಾದ 400ಕ್ಕಿಂತ ಹೆಚ್ಚು ಭೂ ಆಕೃತಿಗಳನ್ನು ಕಂಡುಹಿಡಿಯಲಾಗಿದೆ. ಇವುಗಳನ್ನು ಜಿಯೋಗ್ಲಿಫ್ಸ್ ಎಂದು ಕರೆಯುತ್ತಾರೆ. ಆದರೆ ಇವುಗಳನ್ನು ಯಾರು ನಿರ್ಮಿಸಿದರು, ಯಾವಾಗ ನಿರ್ಮಿಸಿದರು ಎಂಬುದು ಇದುವರೆಗೂ ಕಂಡುಹಿಡಿಯಲಾಗಿಲ್ಲ. ಇಂತಹ ಭಯಾನಕ ಮತ್ತು ರಹಸ್ಯಮಯವಾದ ಈ ರೈನ್ ಫಾರೆಸ್ಟ್ನಲ್ಲಿ 400ಕ್ಕಿಂತ ಹೆಚ್ಚು ಬುಡಕಟ್ಟು ಜನಾಂಗಗಳು ಮತ್ತು 3 ಮಿಲಿಯನ್ಗಿಂತ ಹೆಚ್ಚು ಜನರು ವಾಸಿಸುತ್ತಿದ್ದಾರೆ. ಇದರಲ್ಲಿ ಕೆಲವೊಂದು ಜನಾಂಗಗಳು ಹೊರಗಿನ ಪ್ರಪಂಚವನ್ನು ಕೂಡ ನೋಡಿಲ್ಲ. ಒಂದು ವೇಳೆ ಹೊರಗಿನವರು ಅವರನ್ನು ಭೇಟಿ ಮಾಡಲು ಬಂದರೆ ಅವರನ್ನು ಏಲಿಯನ್ಗಳಂತೆ ಭಾವಿಸಿ ಓಡಿ ಹೋಗುತ್ತಾರೆ. ಇಂಥ ವಿಸ್ಮಯಗಳನ್ನು ಹೊತ್ತು ನಿಂತಿರುವ ಈ ಅಮೆಜಾನ್ ರೈನ್ ಫಾರೆಸ್ಟನ್ನು ಮಾನವನು ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಈ ವಿಶಾಲವಾದ ಮತ್ತು ರಹಸ್ಯಮಯವಾದ ಕಾಡನ್ನು ನಾಶ ಮಾಡುತ್ತಿದ್ದಾನೆ. ಆಸ್ ಪರ್ ರಿಪೋರ್ಟ್, ಇದುವರೆಗೆ 20% ಕಾಡು ನಾಶವಾಗಿದ್ದು, ಮುಂಬರುವ ದಿನಗಳಲ್ಲಿ ನಾವು ಅಮೆಜಾನ್ ರೈನ್ ಫಾರೆಸ್ಟ್ನನ್ನು ಪುಸ್ತಕದಲ್ಲಿ ಮತ್ತು ಅಲ್ಲಿ ವಾಸಿಸುವ ಜೀವಿಗಳನ್ನು ಬರೀ ಫೋಟೋಗಳಲ್ಲಿ ನೋಡುವ ಪರಿಸ್ಥಿತಿ ಉಂಟಾಗಬಹುದು. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.